ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ಹಾಗೆ ಪೂಜ್ಯರಾದ ನಿರ್ಮಲಾನಂದ ಗುರುಜಿಗಳಿಗೆ ಹಾಗೆ ಪ್ರಕಾಶ್ ನಾಥ್ ಗುರುಜಿಗೆ ನಮಸ್ಕಾರ. ನನ್ನನ್ನ ಈ ಗ್ರಾಜುಯೇಷನ್ ಡೇಗೆ ಕರೆದಂತ ಅಶ್ವಿನ್ ಸರ್ಗೆ, ಹುಳಿ ಸರ್ಗೆ, ಅವಿನ್ ಸರ್ಗೆ ಹಾಗೆ ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಖುಷಿ ವಿಚಾರ ಏನು ಅಂದ್ರೆ ಇದೇ BGS ಅಲ್ಲಿ ನನ್ನ ಫಸ್ಟ್ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಪ್ರಕಾಶ್ ನಾಥ್ ಸರ್ ಗುರುಜಿಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಬಂದಿದ್ದಾರೆ. ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತ AP ಅರ್ಜುನ್ ಅವ್ರು ಬಂದಿದ್ದಾರೆ, ಕಿಟಿಯಣ್ಣ ಬಂದಿದ್ದಾರೆ, ಹೀರೋಯಿನ್ಸ್ ಗಳೆಲ್ಲ ಬಂದಿದ್ದಾರೆ. ನಿಮ್ಮೆಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲಾ ತಾಯಂದಿರಿಗೆ, ಮಕ್ಕಳಿಗೆ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ನಮ್ಮ ಪೂಜ್ಯರಾದ ನಿರ್ಮಲಾನಂದ ಗುರುಜಿಗಳ ಬಗ್ಗೆ ನಾನು ಕಂಡಂತ 3 ವಿಚಾರ ಅಂದ್ರೆ ವೆರಿ ಇನ್ಸ್ಪೈರಿಂಗ್, ಅದನ್ನ ನಾನು ಮುಂದೆ ಹೇಳಲೇಬೇಕು. ಮೊನ್ನೆ ಮಹಾಲಕ್ಷ್ಮಿ ಲೇಔಟ್ BGSಗೆ ಹೋದಾಗ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಆದಂತ ರವಿ ಸರ್ನ ಮೀಟ್ ಮಾಡಿದೆ. ಗುರುಜಿಯವರು ನಮ್ಮ ಬಾಸ್ ಅಂದ್ರೆ ಆಂಜನೇಯ ಅವರ ಪರಮ ಭಕ್ತರು ಅಂತ ಗೊತ್ತಾಯ್ತು. ಯಾಕೆಂದ್ರೆ ಅವ್ರು ಕಟ್ಟದಂತ ಆಂಜನೇಯನ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯ್ತು. ಎಷ್ಟೊಂದ್ ಜನ ತೋರಿಕೆಗೆ ಕಟ್ತಾರೆ, ಇನ್ ಕೆಲವರು ಭಕ್ತಿಯಿಂದ ಕಟ್ತಾರೆ. ಆ ದೇವಸ್ಥಾನದಲ್ಲಿ ನಾನ್ ಕಂಡಿದ್ದು ತುಂಬಾ ಭಕ್ತಿಯಿಂದ ಕಟ್ಟಿದ್ರೆ, ಒಂದೊಂದು ಕಲ್ಲಲ್ಲೂ ಆ ಭಕ್ತಿ ಕೂಗಿದೆ. ಸೊ ಅದು ತುಂಬಾನೇ ಖುಷಿ ಆಯ್ತು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎರಡನೇ ವಿಚಾರ ಏನು ಅಂದ್ರೆ, ಎಷ್ಟೊಂದ್ ಜನಕ್ಕೆ ಕಾಲುಗಳು ಕೈಗಳು ಇರಲ್ಲ, ಅದು ದೇವ್ರ ಸೃಷ್ಟಿ, ಏನು ಮಾಡಕ್ಕಾಗಲ್ಲ. ಆದ್ರೆ ಮಾಡ್ಬೋದು ಅಂತ ಪ್ಲಾಸ್ಟಿಕ್ ಹೀಲ್ಸ್ ನ ಪಾಮ್ಸ್ ನ ಹಾಕಿದರೆ. ಸೊ ಅದು ತುಂಬಾನೇ ಖುಷಿ ವಿಚಾರ. ಅಷ್ಟು 1000 ಜನ ಮಕ್ಕಳು, ತಾಯಿ ತಂದೆಯರ ಅನುಗ್ರಹ, ಆಶೀರ್ವಾದ ಗುರುಜಿ ಮೇಲಿರುತ್ತೆ. ಅಂಡ್ 3ನೇದು 1.5 ಲಕ್ಷ ಜನ ಈ ಕಾಲೇಜಲ್ಲಿ ಇದ್ದಾರೆ. ಅದು ಗುರುಜಿಗೆ ಏನು ಅನ್ಸಲ್ಲ, ಬಟ್ ನಾವು ದೂರದಿಂದ ನೋಡಿದಾಗ ವಾವ್ ಫ್ಯಾಕ್ಟರ್ ಅನ್ಸದಿದೆ. ಸೊ ಅದ್ ಎಲ್ರ ಕೈಲೂ ಮಾಡಕ್ಕಾಗಲ್ಲ, ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಮಾಡಕ್ಕಾಗತ್ತೆ. ಸೊ ಆ ಅನುಗ್ರಹ ನಿಮ್ಮ ಮೇಲಿದೆ ಗುರುಜಿ. ಅಂಡ್ ನಮ್ಮ ಪ್ರಕಾಶ್ ನಾಥ್ ಗುರುಜಿ ಬಗ್ಗೆ ಹೇಳಬೇಕು ಅಂದ್ರೆ 2 ವಿಚಾರ. ಒಂದು ಕನ್ಸೆಷನ್ ಅಂದ್ರೆ ಒಂದು ಡಿಸ್ಕೌಂಟ್ ಅಲ್ಲಿ ಸಾಕಷ್ಟು ಜನಕ್ಕೆ ಸೀಟ್ಸ್ ಕೊಟ್ಟಿದ್ದಾರೆ. ಇಲ್ಲ ನೀವಿಲ್ಲ ಅನ್ಬೋದು, ಬಟ್ ನಮ್ಗೆ ಇರ್ತಾರಲ್ಲ ಸ್ನೇಹಿತರು ಹೇಳೋದಕ್ಕೆ. ಸೊ ಆತರ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ, ಆತರ ಒಳ್ಳೆ ಮನ್ಸಿರೋ ಒಂದು ಆತ್ಮ, ಭಗವಂತ ಒಳ್ಳೇದ್ ಮಾಡ್ಲಿ. ಅಂಡ್ ಸಾಕಷ್ಟು ಜನ ಸ್ಟಾಫ್ಸ್ಗೆ ಇದೇ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂಥರ ಇನ್ಸ್ಪೈರಿಂಗು. ಮತ್ತೆ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಡಾಕ್ಟರ್ಸ್ ಇದ್ದಾರೆ. ನಿಮ್ಮಗಳಿಗೆ ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಒಂದು ಕೋರಿಕೆ ಅಂತ ಕೇಳ್ಬೋದು. ನೀವು MBBS ಮಾಡಿದೀರ, ಈಗ ನೆಕ್ಸ್ಟ್ MD ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀರಾ. ಇದ್ರಲ್ಲಿದೆ, ಗರುಡ ಪುರಾಣ ಅಲ್ಲಿದೆ, ಕೈಲಾಗದೇ ಇರ್ಬೇಕಾದ್ರೆ ಕೈಲಾಗೋನು ಏನ್ ಸಹಾಯ ಮಾಡ್ತೇನೆ ಅನ್ನೋದು ಕೌಂಟ್ ಆಗುತ್ತಂತೆ. ಸೊ ಈಗ ನಿಮ್ ಕೈಗಳು ಆಗತ್ತೆ. ಸೊ ನೀವು ಬಡವರು ಬಗ್ಗರು ಅಂತ ಬಂದ್ರೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಜಾಸ್ತಿ ಬೋಧನೆ ಕೊಡಲ್ಲ. ಅಂಡ್ ಇನ್ನೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನನಗೆ ಆಸ್ ಅನ್ ಔಟ್ಸೈಡರ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ BGS ಸಂಸ್ಥೆ ಒಂದು ದೊಡ್ಡ ಯೂನಿವರ್ಸಿಟಿ ಆಗಬೇಕು ಅನ್ನೋದು ಒಂದು ಆಸೆ ನಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಂತ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಚಿತ್ರ KD ಅಂತ ಇವಾಗಲೇ ಟೀಸರ್ ನೋಡಿದ್ರಲ್ಲ, ನೀವು ಯಾವ ರೀತಿ ಅದ್ದೂರಿ ಬಹುದೂರ್ ಭರ್ಜರಿ ಕುದುರೆ ಮಾಡ್ತೀವಿ ಎಲ್ಲ ಆಶೀರ್ವಾದ ಮಾಡಿದ್ರು, KDಗೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ.
ಥ್ಯಾಂಕ್ ಯು ಸೊ ಮಚ್. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ಚತಟ್ಟವ್ರಿಗೆಲ್ಲ ಕೆಲ್ಸ ಕೊಟ್ಟರೆ, ನಾನ್ ಒಂದ್ಸರಿ ಮಚ್ಚಿಡ್ರೆ ಈ ಊರಲ್ಲಿ ಹಣ ಸೂಡೋರೆಲ್ಲ ಬಿಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.